ಸ್ವಾಗತ ಫ್ರೆಂಡ್ಸ್, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಕೊನೆಯಲ್ಲಿ ನಾವು ಕೇಳುವ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆಗೆ ಉತ್ತರಿಸಿ. ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಹಾಕುತ್ತೇವೆ. ಬನ್ನಿ, ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಗಂಟಲು ನೋವು ಇದ್ದಾಗ ಯಾವ ಆಹಾರ ಸೇವಿಸಬಾರದು? ಆಪ್ಷನ್ ಸಿ ಜಂಕ್ ಫುಡ್, ಬಿ ಮಸಾಲೆ ಪದಾರ್ಥ, ಸಿ ಎಣ್ಣೆಯುಕ್ತ ಆಹಾರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹೊರಗಿನ ಜಂಕ್ ಫುಡ್ಗಳು ಬ್ಯಾಕ್ಟೀರಿಯಾ ಮತ್ತು ವೈರಲ್ ಸೋಂಕಿನ ಲಕ್ಷಣಗಳನ್ನು ಹೆಚ್ಚಿಸಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ಹೊರಗಿನ ಆಹಾರವನ್ನು ಸೇವಿಸುವುದು ತಪ್ಪಿಸಬೇಕು. ಗಂಟಲಿನ ಸೋಂಕಿನಿಂದಾಗಿ ಅನ್ನನಾಳದಲ್ಲಿ ಸೂಕ್ಷ್ಮತೆಯು ಹೆಚ್ಚಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಮಸಾಲೆಯುಕ್ತ ವಸ್ತುಗಳನ್ನು ಸೇವಿಸಬಾರದು. ಮಸಾಲೆಗಳು ಈಗಾಗಲೇ ಉರಿಯುತ್ತಿರುವ ಗಂಟಲನ್ನು ಕೆರಳಿಸಬಹುದು ಹಾಗೂ ಎಣ್ಣೆಯುಕ್ತ ಆಹಾರಗಳನ್ನು ಜೀರ್ಣಿಸಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಇದು ಅನ್ನನಾಳದಲ್ಲಿ ಬ್ಯಾಕ್ಟೀರಿಯಾದ ಬೆಳವಣಿಗೆಯ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಎಣ್ಣೆಯುಕ್ತ ಆಹಾರಗಳು ಹೊಟ್ಟೆಯಲ್ಲಿ ಗ್ಯಾಸ್, ಅಜೀರ್ಣ ಮತ್ತು ಕೆಲವು ಸಂದರ್ಭಗಳಲ್ಲಿ ವಾಕರಿಕೆಗೆ ಕಾರಣವಾಗುತ್ತದೆ. ಎರಡನೇ ಪ್ರಶ್ನೆ, ಯಾವ ದೇಶದಲ್ಲಿ ಮೊದಲು ವಜ್ರ ಕಂಡು ಬಂದಿದೆ? ಆಪ್ಷನ್ ಸಿ ರಷ್ಯಾ, ಬಿ ಭಾರತ, ಸಿ ಚೀನಾ, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ. ಭಾರತ ದೇಶದಲ್ಲಿ ಮೊದಲು ವಜ್ರ ಕಂಡು ಬಂದಿದೆ. ಮೂರನೇ ಪ್ರಶ್ನೆ, ಯಾವ ಗ್ರಹವನ್ನು ಬೆಳ್ಳಿ ಚುಕ್ಕಿ ಎಂದು ಕರೆಯುತ್ತಾರೆ? ಆಪ್ಷನ್ ಸಿ ಗುರು ಗ್ರಹ, ಬಿ ಶನಿ ಗ್ರಹ, ಸಿ ಶುಕ್ರ ಗ್ರಹ, ಡಿ ಬುಧ ಗ್ರಹ. ಸರಿಯಾದ ಉತ್ತರ ಆಪ್ಷನ್ ಸಿ ಶುಕ್ರ ಗ್ರಹ. ಶುಕ್ರ ಗ್ರಹವನ್ನು ಬೆಳ್ಳಿ ಚುಕ್ಕಿ ಎಂದು ಕರೆಯುತ್ತಾರೆ. ನಾಲ್ಕನೇ ಪ್ರಶ್ನೆ, ಮಲಬದ್ಧತೆ ಸಂಪೂರ್ಣ ನಿವಾರಣೆಯಾಗಲು ಏನು ಮಾಡಬೇಕು? ಆಪ್ಷನ್ ಸಿ ವಾಕಿಂಗ್ ಮಾಡಬೇಕು, ಬಿ ಬಿಸಿ ನೀರು ಕುಡಿಯಬೇಕು, ಸಿ ಸ್ವಲ್ಪ ತಿನ್ನಬೇಕು, ಡಿ ಬಾಳೆಹಣ್ಣು ಸೇವಿಸಬೇಕು. ಸರಿಯಾದ ಉತ್ತರ ಆಪ್ಷನ್ ಬಿ ಬಿಸಿ ನೀರು ಕುಡಿಯಬೇಕು. ಪ್ರತಿದಿನ ಖಾಲಿ ಹೊಟ್ಟೆಗೆ ಬಿಸಿ ನೀರು ಕುಡಿದರೆ ನೀವು ಅನೇಕ ಲಾಭಗಳನ್ನು ಪಡೆಯಬಹುದು. ಹಾಗೆಯೇ ಮಲಬದ್ಧತೆಯು ಕೂಡ ನಿವಾರಣೆ ಆಗುತ್ತದೆ. ಐದನೇ ಪ್ರಶ್ನೆ, ಯಾವ ತರಕಾರಿ ತಿಂದರೆ ಹೈ ಬಿಪಿ ಕಂಟ್ರೋಲ್ ಆಗುತ್ತದೆ? ಆಪ್ಷನ್ ಸಿ ಟೊಮೆಟೊ, ಬಿ ಮೂಲಂಗಿ, ಸಿ ಬೀಟ್ರೂಟ್, ಡಿ ಹೀರೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬೀಟ್ರೂಟ್. ಬೀಟ್ರೂಟ್ ಸೇವಿಸುವುದರಿಂದ ಹೈ ಬಿಪಿ ಕಂಟ್ರೋಲ್ ಆಗುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಕನ್ನಡದ ಕಂದ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರಿಬೇಡಿ. ಮುಂದಿನ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್.